1930ರಲ್ಲಿ ಭಾರತವು ಬ್ರಿಟಿಷರ ಆಡಳಿತದ ಕೆಳಗಿತ್ತು. ಬ್ರಿಟಿಷ್ ಸರ್ಕಾರ ಸಮುದ್ರ ತೀರದಲ್ಲಿ ಸಹಜವಾಗಿ ದೊರೆಯುವ ಉಪ್ಪನ್ನು ಸಹ ಭಾರತೀಯರು ತಯಾರಿಸಿಕೊಳ್ಳಲು ಅನುಮತಿ ನೀಡಿರಲಿಲ್ಲ. ಉಪ್ಪನ್ನು ತಯಾರಿಸುವುದು, ಮಾರಾಟ ಮಾಡುವುದು ಅಥವಾ ಸಂಗ್ರಹಿಸುವುದು ಕೂಡ ಕಾನೂನುಬಾಹಿರವಾಗಿತ್ತು. ಭಾರತೀಯರು ತಮ್ಮದೇ ದೇಶದಲ್ಲಿ ತಮ್ಮ ಜೀವನಕ್ಕೆ ಅತ್ಯವಶ್ಯಕವಾದ ಉಪ್ಪನ್ನೂ ಸಹ ಸ್ವತಂತ್ರವಾಗಿ ಬಳಸಲು ಸಾಧ್ಯವಿರಲಿಲ್ಲ. ಉಪ್ಪಿನ ಮೇಲೂ ತೆರಿಗೆ ವಿಧಿಸಲಾಗಿತ್ತು. ಈ ಅನ್ಯಾಯಕರ ಉಪ್ಪಿನ ಕಾಯ್ದೆಯಿಂದ ಅತಿ ಹೆಚ್ಚು ಸಂಕಷ್ಟ ಅನುಭವಿಸಿದವರು ಬಡ ರೈತರು, ಕಾರ್ಮಿಕರು ಮತ್ತು ಮೀನುಗಾರರು. ಈ ಅನ್ಯಾಯವನ್ನು ಮೌನವಾಗಿ ಸಹಿಸುವವರು ಗಾಂಧೀಜಿಯಲ್ಲ. ಮಹಾತ್ಮ ಗಾಂಧೀಜಿ ಈ ಅನ್ಯಾಯದ ವಿರುದ್ಧ ಶಾಂತಿಯುತ ಹೋರಾಟವನ್ನು ಆರಂಭಿಸಲು ನಿರ್ಧರಿಸಿದರು. ಅವರು ಆಯ್ದ ಮಾರ್ಗ ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಹಿಂಸೆಯಿಂದಲ್ಲ, ಸತ್ಯದಿಂದ, ಧೈರ್ಯದಿಂದ ನಡೆಯಬೇಕು. 1930ರ ಫೆಬ್ರವರಿ 12ರಂದು ಗುಜರಾತಿನ ಸಬರ್ಮತಿ ಆಶ್ರಮದಿಂದ ಗಾಂಧೀಜಿಯವರು ಒಂದು ಮಹತ್ವದ ಘೋಷಣೆ ಮಾಡಿದರು. ಅವರು ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದು ಉಪ್ಪಿನ ತೆರಿಗೆಯನ್ನು ರದ್ದುಪಡಿಸುವಂತೆ ಮತ್ತು ಇತರ ಅನ್ಯಾಯಕರ ಕಾನೂನುಗಳನ್ನು ತಿದ್ದುಪಡಿ ಮಾಡುವಂತೆ ಬೇಡಿಕೆ ಇಟ್ಟರು. ಆದರೆ ಬ್ರಿಟಿಷ್ ಸರ್ಕಾರ ಈ ಬೇಡಿಕೆಯನ್ನು ತಿರಸ್ಕರಿಸಿತು. ಅದರಿಂದ 1930ರ ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿ ತಮ್ಮ 78 ಆಯ್ದ ಸತ್ಯಾಗ್ರಹಿಗಳೊಂದಿಗೆ ಸಬರ್ಮತಿ ಆಶ್ರಮದಿಂದ ದಂಡಿಯತ್ತ ಪಾದಯಾತ್ರೆ ಆರಂಭಿಸಿದರು. ಈ ಯಾತ್ರೆಯ ದೂರ ಸುಮಾರು 240 ಮೈಲುಗಳು, ಅಂದರೆ 385 ಕಿಲೋಮೀಟರ್ಗಳು. ಪ್ರತಿದಿನ 10ರಿಂದ 15 ಮೈಲು ನಡೆದು ಅವರು ಹಳ್ಳಿಗಳಲ್ಲಿ ತಂಗುತ್ತಿದ್ದರು. ಯಾತ್ರೆಯ ಸಮಯದಲ್ಲಿ ಗಾಂಧೀಜಿ ಜನರನ್ನು ಉದ್ದೇಶಿಸಿ ಸಭೆಗಳಲ್ಲಿ ಮಾತನಾಡುತ್ತಿದ್ದರು. ಬ್ರಿಟಿಷ್ ಆಡಳಿತದ ಅನ್ಯಾಯವನ್ನು ವಿವರಿಸುತ್ತಿದ್ದರು ಮತ್ತು ಅಹಿಂಸೆಯ ಮಹತ್ವವನ್ನು ಬೋಧಿಸುತ್ತಿದ್ದರು. ಈ ಪಾದಯಾತ್ರೆ ಸಾಗಿದಂತೆ ಸಾವಿರಾರು ಜನರು ಗಾಂಧೀಜಿಯವರೊಂದಿಗೆ ಸೇರಿದರು. ಹಳ್ಳಿಗಳ ಜನರು ದಾರಿಯ ಎರಡೂ ಬದಿಯಲ್ಲಿ ನಿಂತು ಹಾರಗಳನ್ನು ಹಾಕಿ ಘೋಷಣೆಗಳನ್ನು ಕೂಗಿದರು. 1930ರ ಏಪ್ರಿಲ್ 5ರಂದು ಗಾಂಧೀಜಿ ಗುಜರಾತಿನ ದಂಡಿ ಎಂಬ ಹಳ್ಳಿಯನ್ನು ತಲುಪಿದರು ಮತ್ತು 1930ರ ಏಪ್ರಿಲ್ 6ರ ಬೆಳಿಗ್ಗೆ ಗಾಂಧೀಜಿ ಸಮುದ್ರ ತೀರಕ್ಕೆ ಹೋಗಿ ಕೈಯಿಂದ ಒಂದು ಮುಷ್ಟಿ ಉಪ್ಪನ್ನು ಎತ್ತಿದರು. ದಂಡಿಯಲ್ಲಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದರು. ಇಂದು ನಾನು ಬ್ರಿಟಿಷ್ ಸಾಮ್ರಾಜ್ಯದ ನೆಲೆಯನ್ನು ಕದಡುವ ಕೆಲಸ ಮಾಡಿದ್ದೇನೆ. ಮಹಾತ್ಮ ಗಾಂಧೀಜಿ. ಈ ಸರಳ ಕ್ರಿಯೆಯೇ ಬ್ರಿಟಿಷ್ ಸಾಮ್ರಾಜ್ಯದ ಕಾನೂನಿಗೆ ನೇರ ಸವಾಲಾಗಿತ್ತು. ಈ ಸುದ್ದಿ ಭಾರತದೆಡೆಲೆ ಬೆಂಕಿಯಂತೆ ಹರಡಿತು. ದೇಶವ್ಯಾಪಿ ಚಳುವಳಿ ಆರಂಭವಾಯಿತು. ದಂಡಿಯ ನಂತರ ಭಾರತದೆಡೆಲೆ ಜನರು ಉಪ್ಪು ತಯಾರಿಸಲು ಆರಂಭಿಸಿದರು. ಗ್ರಾಮೀಣ ಮಹಿಳೆಯರು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾದರು. ಸಮುದ್ರ ತೀರಗಳಲ್ಲಿ ಉಪ್ಪು ತಯಾರಿಸಲಾಯಿತು. ಬ್ರಿಟಿಷ್ ಉಪ್ಪಿನ ಅಂಗಡಿಗಳನ್ನು ಬಹಿಷ್ಕರಿಸಲಾಯಿತು. ವಿದೇಶಿ ವಸ್ತುಗಳ ವಿರುದ್ಧ ಚಳುವಳಿ ನಡೆಯಿತು. ಮಹಿಳೆಯರ ಪಾತ್ರ ವಿಶೇಷವಾಗಿತ್ತು. ಅನೇಕ ಮಹಿಳೆಯರು ಜೈಲು ಸೇರಿದರು. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಹೊಸ ಅಧ್ಯಾಯವಿದೆ. ಬ್ರಿಟಿಷ್ ಸರ್ಕಾರ ಈ ಚಳುವಳಿಯಿಂದ ಬೆಚ್ಚಿಬಿತ್ತು. ಅವರು ಕಠಿಣ ಕ್ರಮಗಳನ್ನು ಕೈಗೊಂಡರು. ಸಾವಿರಾರು ಜನರನ್ನು ಬಂಧಿಸಲಾಯಿತು. ಗಾಂಧೀಜಿ ಸೇರಿದಂತೆ ಪ್ರಮುಖ ನಾಯಕರನ್ನು ಜೈಲಿಗೆ ಹಾಕಲಾಯಿತು. ಲಾಠಿ ಚಾರ್ಜ್, ಹಿಂಸೆ. ಧಾರಾಸಣದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ನಿರಾಯುಧ ಜನರ ಮೇಲೆ ನಡೆದ ದಾಳಿಯು
ಜಗತ್ತಿನ ಗಮನ ಸೆಳೆಯಿತು. ವಿದೇಶಿ ಪತ್ರಿಕೆಗಳು ಬ್ರಿಟಿಷರ ಕ್ರೌರ್ಯವನ್ನು ತೀವ್ರವಾಗಿ ಖಂಡಿಸಿದವು. ದಾಂಡಿ ಸತ್ಯಾಗ್ರಹದ ಮಹತ್ವ ಅಪಾರ. ಇದು ಸಾಮಾನ್ಯ ಜನರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿತು. ಅಹಿಂಸೆಯ ಶಕ್ತಿಯನ್ನು ಜಗತ್ತಿಗೆ ತೋರಿಸಿತು. ಬ್ರಿಟಿಷ್ ಆಡಳಿತದ ನೈತಿಕ ನೆಲೆಯನ್ನು ಕುಸಿತಗೊಳಿಸಿತು. ಮಹಿಳೆಯರು ಮತ್ತು ಗ್ರಾಮೀಣ ಜನರಿಗೆ ನಾಯಕತ್ವದ ಅವಕಾಶ ನೀಡಿತು. ಇದು ಭಾರತವನ್ನು ಸಂಪೂರ್ಣ ಸ್ವಾತಂತ್ರ್ಯದ ದಾರಿಗೆ ಮುನ್ನಡೆಸಿದ